ಸ್ಕೂಲ್ ಡೇಸ್ ಇಂದ ಕ್ಯಾರಿ ಆಗಿರುವಂತಹ ಲವ್ ಈಗ ಒಂದು ಸ್ಯಾಡ್ ಎಂಡಿಂಗ್ ಇದೆ. ಸೊ ಈ ಒಂದು ಲವ್ ಮಾಕ್ಟೆಲ್ 3 ಅಲ್ಲಿ ಹ್ಯಾಪಿ ಎಂಡಿಂಗ್ ನೋಡಬಹುದಾ ಅಥವಾ ಹೆಂಗೆ ಅಂತ, ಎಮೋಷನಲಿ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ? ಎಲ್ಲ ಎಮೋಷನಲ್ ಅಂತೂ ಡೆಫಿನೆಟ್ಲಿ ಎಲ್ಲ ರೀತಿ ಕನೆಕ್ಟ್ ಆಗುತ್ತೆ. ಎಲ್ಲವೂ ಇದೆ ಇದರಲ್ಲಿ. ಖುಷಿ ಇದೆ, ನಗು ಇದೆ, ದುಃಖ ಇದೆ, ಅಳು ಇದೆ, ಎಲ್ಲನೂ ಇದೆ ಇದರಲ್ಲಿ. ಯಾಕಂದ್ರೆ 2 ಅಲ್ಲಿ ಅಂತೂ ಎಲ್ಲರೂ ಥಿಯೇಟರ್ ಅಲ್ಲೇ ಕಣ್ಣೀರ್ ಹಾಕ್ಸಿದ್ರಿ. ಸೊ 3 ಅಲ್ಲಿ ಏನಾದ್ರು ಹೊಸ ಸಂದೇಶವನ್ನ ಕೊಡ್ತೀರಾ ಅಥವಾ ಹೊಸ ಕ್ಯಾರೆಕ್ಟರ್ ಎಂಟ್ರಿ? ಡೆಫಿನೆಟ್ಲಿ ಅಂದ್ರೆ ಫ್ರೆಶ್ ಆಗಿ ಇರೋ ಕಾಂಟೆಂಟೇ ಕೊಡ್ಬೇಕಲ್ವಾ. ಹೇಳಿರೋ ವಿಷಯಗಳನ್ನೇ ಮತ್ತೆ ಸಿನಿಮಾದಲ್ಲಿ ಹೇಳಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಫ್ರೆಶ್ ಲುಕ್ ಫ್ರೆಶ್ ಐಡಿಯಾಸ್ ಇರುತ್ತೆ, ಫ್ರೆಶ್ ಕ್ಯಾರೆಕ್ಟರ್ಗಳು ಬರುತ್ತೆ, ಫ್ರೆಶ್ ಎಮೋಷನ್ಸ್, ಫ್ರೆಶ್ ಲುಕ್ ಅಂಡ್ ಫೀಲ್. ಸೊ ಪಾರ್ಟ್ 2 ಅಲ್ಲಿ ಈಗ ಸಿಹಿ ಅವ್ರಿಗೆ ರಿಜೆಕ್ಟ್ ಮಾಡಿದ್ರು. ಸೊ ಅವರೇನಾದ್ರು ಕಂಟಿನ್ಯೂಟಿ ಆಗುವಂತ ಚಾನ್ಸಸ್ ಇರುತ್ತಾ? ಮಾರ್ಚ್ 19th ಮಾರ್ಚ್ 19th ಮೇಡಮ್ ಕೇಳಿ ಅಂದಂಗೆ ಮಾರ್ಚ್ 19 ಥಿಯೇಟರ್ ಅಲ್ಲಿ ನೋಡಿ ಅಂತ. ಎಸ್, ಈಗ ಮಗಳ ಬಗ್ಗೆ ಒಂದಷ್ಟು ಕ್ವಶನ್ಸ್ ಇದೆ, ಅದನ್ನ ಕೇಳ್ತೀನಿ. ಮಗಳ ತೊದಲ ಮಾತು ಯಾವುದು ಅಂತ? ಮಮ್ಮ, ಪಪ್ಪ. ಅದೇ ಆಕ್ಚುಲಿ ತಾತ ಅಂತ ಈಸಿ, ತಾತ ಹೇಳಿದ್ಲ, ಬಟ್ ಮಮ್ಮ ಪಪ್ಪ. ಓಕೆ, ಮಗಳನ್ನ ಫಸ್ಟ್ ಟೈಮ್ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಿ ಅಂತ? ಮಲ್ಲೇಶ್ವರಂ ಗಂಗಮ್ಮ ದೇವಿ ಇದೆ. ಗಂಗಮ್ಮ ದೇವಸ್ಥಾನ. ಮೊದಲ ಟ್ರಿಪ್ ಯಾವುದು ಮಗಳದು ಅಂತ? ಶ್ರೀಲಂಕಾ. ಹಾಗೇನೆ ನಿಮ್ಮ ಮಗಳು ಪರಿಗೆ ಯಾವ ಫುಡ್ ಅಂದ್ರೆ ಇಷ್ಟ? ಆಲ್ ಫ್ರೂಟ್ಸ್, ಎನಿ ಫ್ರೂಟ್ಸ್. ಬಟರ್ ಅವಕ್ಯಾಡೋ, ಬ್ಲೂಬೆರಿ. ಓಕೆ, ನೀವಿಬ್ರು ಕುಕ್ ಮಾಡೋದ್ರಲ್ಲಿ ನೀವು ಮಾಡ್ತೀರಾ? ಕುಕ್ ಮಾಡಲ್ಲ. ನೀವು ಕುಕ್ ಮಾಡೋದ್ರಲ್ಲಿ ಯಾವ ಫುಡ್ ಅಂದ್ರೆ ತುಂಬಾ ಇಷ್ಟ? ಅವಳು ಏನೋ ತಿನ್ನಲ್ಲ. ಅಂದ್ರೆ ಈಗ ಕುಕ್ ಮಾಡಿಲ್ಲ ಸದ್ಯಕ್ಕೆ. ಅವಳು ತಿನ್ನೋದಿಲ್ಲ, ನಾನು ಕುಕ್ ಮಾಡಲ್ಲ. ಐ ಮೀನ್ ಅವಳು ಫ್ರೂಟ್ಸ್ ತುಂಬಾ ಇಷ್ಟಪಡ್ತಾಳೆ. ಈ ಕುಕ್ ಮಾಡಿ ಸುಮಾರು ವರ್ಷ ಆಗ್ಬಿಟ್ಟಿದೆ ಮಿಲನ. ಫ್ರೂಟ್ಸ್ ತುಂಬಾ ಇಷ್ಟಪಡ್ತಾಳೆ. ಫ್ರೂಟ್ಸ್. ಎಸ್, ಓಕೆ. ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಮಮ್ಮ. ಯಾಕಂದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ. ಎಸ್, ಈಗ ಮಗಳು ಬಂದಿರುವಂತದ್ದು, ಮಗಳು ಕೂಡ ಈಗ ನೋಡ್ತಿರ್ತಾರೆ. ಸೊ ಮೊನ್ನೆ ರೀಸೆಂಟ್ ಆಗಿ ನಾನು ಒಂದು ನೋಡಿದೆ, ಬ್ರಾಟ್ ಸಿನಿಮಾವನ್ನ ನೋಡಿರುವಂತದ್ದು ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ. ಅವಳ ಫೇವ್ರೆಟ್ ವಿಡಿಯೋ ಅದು. ಸೊ ನೋಡಿದಾಗ ಈಗ ಲವ್ ಮಾಕ್ಟೆಲ್ 3 ಆತರ ಸಾಂಗ್ಸ್ ಏನಾದ್ರು ಪ್ರಮೋಷನ್ಗೆ ಏನಾದ್ರು ಆತರ ಪ್ಲಾನ್ ಮಾಡ್ಕೊಂಡಿದ್ರಾ ಅಂತ? ಅವಳು ಆಲ್ರೆಡಿ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡಿರೋದೆಲ್ಲ ನನ್ನ ಹತ್ರ ಇದೆ. ಪ್ರಮೋಷನ್ ಏನು ಪ್ಲಾನ್ ಮಾಡೋದು ಬೇಡ, ಆಲ್ರೆಡಿ ಇರೋದನ್ನೇ ಸುಮ್ನೆ ಅದೇ ಎಷ್ಟೊಂದು ಮಾಡಿಟ್ಕೊಂಡಿರ್ತೀನಿ, ಪೋಸ್ಟ್ ಮಾಡಿರಲ್ಲ. ಯಾವಾಗ್ಲಾದ್ರೂ ಖುಷಿ ಅನ್ಸಿದ್ರೆ ಪೋಸ್ಟ್ ಮಾಡ್ತೀವಿ ಅಷ್ಟೇ. ಬಟ್ ಅವಳನ್ನೇನ್ ಪ್ರಮೋಷನ್ಗೋಸ್ಕರ ಏನ್ ಮಾಡ್ಸಲ್ಲ. ಇವಾಗ ಮಗಳದ್ ಒಂದು ಸಾಂಗ್ ಇದೆ, ಅದು ರಿಲೀಸ್ ಆಗಿಲ್ಲ ಇನ್ನು. ಸಾಂಗ್ ಪ್ಲೇ ಮಾಡಿದ್ರೆ ಆಲ್ರೆಡಿ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾಳೆ. ಸೊ ಎಸ್, ಫೈನಲಿ ಮಾರ್ಚ್ 19th ಬರ್ತಾ ಇದೆ. ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ? ಲವ್ ಮಾಕ್ಟೆಲ್ 1, 2 ಎರಡು ನೋಡಿ ನೀವು ತುಂಬ ಇಷ್ಟಪಟ್ಟು ನಮಗೆ ಆಶೀರ್ವಾದ ಮಾಡಿದ್ದೀರ. ಲವ್ ಮಾಕ್ಟೆಲ್ 3 ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ, ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ನನಗಿದೆ. ಸೊ ಒಂದೊಳ್ಳೆ ಸಿನಿಮಾ ಕೊಡಲೇಬೇಕು ಅಂತ. ಯಾಕಂದರೆ ಅದೊಂದು ಬರೀ ಒಂದು ಫಿಲಮ್ ಆಗೋದಿಲ್ಲ, ತುಂಬ ಒಂದು ಎಮೋಷನ್ ಆಗಿದೆ ತುಂಬ ಜನ ಲೈಫ್ಗಳಲ್ಲ ಆ ಸಿನಿಮಾ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಏನೂ ಅನ್ಯಾಯ ಆಗ್ದಂಗೆ ತುಂಬ ಅದ್ಭುತವಾದ ಒಂದು ಚಿತ್ರ ಲವ್ ಮಾಕ್ಟೆಲ್ 3 ಮಾಡಿದ್ದೀವಿ. ಆ್ಯಂಡ್ ಬನ್ನಿ, ಇಡೀ ಕುಟುಂಬ ಸಮೇತ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ, ಆ್ಯಂಡ್ ಖುಷಿ ಪಡ್ತಾರೆ. ಎಸ್, ನೀವು ಸುದೀಪ್ ಸರ್ಗೆ ತುಂಬಾ ಹತ್ರ ಇರೋದ್ರಿಂದ ಸುದೀಪ್ ಸರ್ ಸಿನಿಮಾ ನೋಡೋದಕ್ಕೆ ಏನಾದ್ರು ಫಸ್ಟ್ ಅಥವಾ ಅವ್ರ ಸಿನಿಮಾ ತೋರಿಸುವಂತ ಪ್ರಯತ್ನ ಏನಾದ್ರು ಪ್ಲಾನಿಂಗ್ ನಡೀತಿದ್ಯಾ? ಈಗ ಸದ್ಯಕ್ಕಿಲ್ಲ, ಏನು ಸಡನ್ ಆಗಿ ರಿಲೀಸ್ ಅನೌನ್ಸ್ ಮಾಡೋದ್ರಿಂದ ಆ ಸಿನಿಮಾ ರೆಡಿ ಮಾಡೋದ್ರಲ್ಲೇ ಟೈಮ್ ಹೋಗ್ತಾ ಇದೆ. ಪ್ರಮೋಷನ್ಸ್ ಇದು ಅಂತ ಇದೆಲ್ಲ ಸ್ವಲ್ಪ ಮುಗಿಬೇಕು ಅಂದರೆ ಅದೆಲ್ಲ ಆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗು. ಏನಕ್ಕಂದ್ರೆ ಅಲ್ಲಿ ಸರಮನೆಗೆ ಹೋಯ್ತು ಅಂದರೆ ಫಿಲಮ್ ಇರೋದು 2 ಅವರ್ 14 ನಿಮಿಷ. 2 ಅವರ್ 14 ನಿಮಿಷದಲ್ಲಿ ಆಚೆ ಬರೋಕ್ಕಾಗಲ್ಲ. ಸೊ ಅಲ್ಲಿ ಹೋಯ್ತು ಅಂದರೆ ಫುಲ್ ಡೇ ಮಿನಿಮಮ್ ಒಂದು ಅರ್ಧ ದಿನಾರು ಬೇಕು ಅಲ್ಲಿ ಮುಗ್ದು ಮಾತಾಡಿ ಅದೆಲ್ಲ ಆಗಷ್ಟು. ಸೊ ಅಷ್ಟು ಟೈಮು ಸಿಕ್ಕಿದಾಗ ಟೈಮ್ ಮಾಡ್ಕೊಂಡು ಹೋಗ್ಬೇಕು. ಎಸ್ ಮ್ಯಾಮ್, ನೀವೇನು ಹೇಳ್ತೀರಾ? ಲವ್ ಮಾಕ್ಟೆಲ್ 1 and 2ಗೆ ಭಾಳ ಪ್ರೀತಿ ಕೊಟ್ಟಿದ್ದಾರೆ, ಸಿನಿಮಾ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಅವ್ರಿಗಂತೂ ಡಿಸಪಾಯಿಂಟ್ ಮಾಡಲ್ಲ. ಆ್ಯಂಡ್ 100% ಕೊಟ್ಟು ತುಂಬ ಖುಷಿಯಿಂದ ಮಾಡಿರೋಂಥ ಸಿನಿಮಾ. ನಿಮಗೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಲಾಸ್ಟಲ್ಲಿ ಒಂದು ಕ್ವಶನ್ ಇದೆ, ನಿಮ್ಮಿಬ್ಬರ ಸ್ಟಾರ್ಗೆ ಅಥವಾ ಕಲಾವಿದರಿಗೆ ಸಂಬಂಧಪಟ್ಟಿರುವಂಥದ್ದು. ರೀಸೆಂಟ್ ಆಗಿ ಎಲ್ಲ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾದ ನಟಿಯರು ಹಾಗೆ ನಟರು ಒಂದಷ್ಟು ಪೋಸ್ಟ್ಸ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು ಪಾಪರಾಜಿಗಳ ಬಗ್ಗೆ. ಆಸ್ ಎ ನಟರಾಗಿ ಆಸ್ ಎ ನಟಿಯಾಗಿ ನಿಮ್ಗೆ ಏನ್ ಅನ್ಸುತ್ತೆ ಇದರ ಬಗ್ಗೆ ಅಂತ? ತಪ್ಪು ಸರಿ ಅಂತ ಎರಡೂ ಕಡೆ ಹೇಳೋದಕ್ಕಾಗೋದಿಲ್ಲ. ನಾನು ಆ ಕಡೆನೂ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ, ಈ ಕಡೆನೂ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ. ಯಾಕೆಂದರೆ ಮೊದಲನೇದಾಗಿ ಪ್ಯಾಪರಾಜಿಯಿಂದ ಬಹಳಷ್ಟು ಜನ PR ಮಾಡ್ಕೊಂಡಿದ್ದಾರೆ, ಸಿನಿಮಾ ಪಬ್ಲಿಸಿಟಿ ಮಾಡ್ಕೊಂಡಿದ್ದಾರೆ, ಬಹಳ ವಿಸಿಬಿಲಿಟಿ ಸಿಕ್ಕಿರೋದಿದೆ. ಅದು ಒಂದು ಪಾಸಿಟಿವ್ ಸೈಡ್. ಅಟ್ ದ ಸೇಮ್ ಟೈಮ್ ಪ್ಯಾಪರಾಜಿಗಳು ಸ್ವಲ್ಪ ಎಥಿಕ್ಸ್ ಇಟ್ಕೋಬೇಕು. ಇನ್ಅಪ್ರಾಪ್ರಿಯೇಟ್ ಆಗಿ ಶೂಟ್ ಮಾಡಿ ಹಾಕಬಾರ್ದು. ಹೆಣ್ಮಕ್ಳು ಅಂತಲ್ಲ, ಗಂಡ್ಮಕ್ಳು ಅಂತಲ್ಲ, ಯಾರದೇ ಆದ್ರೂ ಅವ್ರಿಗೆ ಪರ್ಸನಲ್ ಸ್ಪೇಸ್ ಕೊಡ್ಬೇಕು. ಜನರಲಿ ಯಾರೋ ಮಾತಾಡೋದಾಗ್ಬೋದು, ಇನ್ನೊಂದು ಈಗ ಪ್ಯಾಪರಾಜಿಸ್ ಎಲ್ಲಾ ಕಡೆ ಇರ್ತಾರೆ. ನಾವಿಬ್ರೇನೋ ಪರ್ಸನಲ್ ಆಗಿ ಮಾತಾಡ್ತೀವಿ, ಅಥವಾ ಏನೋ ಮಾತಾಡೋದನ್ನ ಶೂಟ್ ಮಾಡಿ ಹಾಕ್ಬಿಡೋದು. ಕಾಂಟೆಂಟ್ ಬೇಕು ಅಂತ ಏನೋ ಹಾಕೋದು ದಯವಿಟ್ಟು ಮಾಡ್ಬಿಡಿ. ಬಿಕಾಸ್
ಎಂಡ್ ಆಫ್ ದ ಡೇ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಪರ್ಸ್ನಲ್ ಸ್ಪೇಸ್ ಕೊಡಬೇಕು, ಪರ್ಸ್ನಲ್ ಲೈಫ್ ಇರುತ್ತೆ. ಪ್ಲೀಸ್ ಆ ಲೆವೆಲ್ಗೂ ಹೋಗಿ ಎಥಿಕ್ಸ್ ಇಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಅಲ್ಲ, ಕೆಲವ್ರು ಪಾಪ ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಮಾಡ್ತಿರೋರು ಇದ್ದಾರೆ, ಯಾರು ಮಾಡ್ತಿದ್ದಾರೆ ಅವ್ರಿಗೆ ಅನ್ವಯಿಸುತ್ತೆ ಇದು. ಆ್ಯಂಡ್ ಆಲ್ಸೋ ನಾವು ಆರ್ಟಿಸ್ಟ್ಗಳು ಇಷ್ಟು ಕ್ಯಾಮ್ರಾಗಳಿರುತ್ತೆ ಅಂದಾಗ ನಾವು ಸ್ವಲ್ಪ ಕಾನ್ಷಿಯಸ್ ಆಗಿರ್ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಕಾನ್ಷಿಯಸ್ ಇನ್ ದ ಸೆನ್ಸ್ ಅದೊಂದು ಕ್ಯಾಮ್ರಾ ಬಂದ ತಕ್ಷಣ ಕಾನ್ಷಿಯಸ್ ಆಗ್ತೀವಲ್ಲ, ಆ ಕಾನ್ಷಿಯಸ್ ಡೆಫಿನೆಟ್ಲಿ ನಮ್ಗಿರಬೇಕು. ಯಾಕೆಂದರೆ ಇವತ್ತು ಸಿನಿಮಾ ಪಬ್ಲಿಸಿಟಿಗಾಗಲಿ ಮತ್ತೊಂದಕ್ಕಾಗಲಿ ಇನ್ವೈಟ್ ಮಾಡೋದು ಕೂಡ ನಾವೇ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಹೆಂಗೆ ಹೇಳ್ತೀರ, ಆ ಸಂಬಂಧ ಹಂಗಿದೆ ಅಲ್ವಾ, ಮೀಡಿಯಾ ಆ್ಯಂಡ್ ಪ್ಯಾಪರಾಜಿ ಆ್ಯಂಡ್ ವಾಟ್ ಎವರ್ ಡಿಜಿಟಲ್ ಮೀಡಿಯಾ, ಸಿನಿಮಾ, ಇದೆಲ್ಲ ವಿ ಆಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಲ್ವಾ. ದರ್ ಇಸ್ ನೋ ಇಶ್ಯೂ, ಜಸ್ಟ್ ದಟ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಕೊಂಡು ಕರೆಕ್ಟಾಗಿರ್ಬೇಕು ಅಂತ ಅನ್ಸುತ್ತೆ. ಎಸ್ ಸರ್, ನೀವೇನು ಹೇಳ್ತೀರಾ? ಅಷ್ಟೇ. ಎಸ್ ಎನಿವೆ, ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ನನಗೂ ಅರ್ಥ ಆಗ್ತಿದೆ. ಶಾರ್ಟ್ ಟೈಮ್ ಇರೋದ್ರಿಂದ ಸೊ ನೀವು ಹೊರಡಬೇಕು. ಒಳ್ಳೇದಾಗಲಿ. ಇದೇ 19ನೇ ತಾರೀಕು ಬರ್ತಾ ಇದ್ದೀರಾ. ಸೊ ಫಸ್ಟು ಹಾಗೆ ಸೆಕೆಂಡ್ ಯಾವ ರೀತಿ ಸಕ್ಸಸ್ ಕೊಟ್ಟರು ಅದರ ದುಪ್ಪಟ್ಟು ಸಕ್ಸಸ್ ಲವ್ ಮಾಕ್ಟೇಲ್ 3 ಇಂದ ಸಿಗಲಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಲವ್ ಮಾಕ್ಟೇಲ್ ಚಿತ್ರದ ನಾಯಕ ಹಾಗೆಯೇ ನಿಮ್ಮೆಲ್ಲರ ಪ್ರೀತಿಯ ಅವರ ಮಡದಿ ಮಿಲನ ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.